ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಆಸ್ಟ್ರೇಲಿಯಾ ತಂಡವು ಸ್ಕಾಟ್ಲೆಂಡ್ ತಂಡವನ್ನು ಸೋಲಿಸುವ ಮುಖಾಂತರ ಇಂಗ್ಲೆಂಡ್ಗೆ ಸಹಾಯ ಮಾಡಿದೆ. ಇಂಗ್ಲೆಂಡ್ ಈ ಮೂಲಕ ಸೂಪರ್ ಏಟ್ಗೆ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಯಾವ ತಂಡಗಳು ಸೂಪರ್ ಏಟ್ಗೆ ಪ್ರವೇಶ ಪಡೆದಿವೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಇವತ್ತು ಬೆಳಗ್ಗೆ ಅಷ್ಟೇ ಆಸ್ಟ್ರೇಲಿಯಾ ತಂಡ ಇಂಗ್ಲೆಂಡ್ಗೆ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ಸ್ಕಾಟ್ಲೆಂಡ್ ತಂಡವನ್ನು ಸೋಲಿಸುವ ಮುಖಾಂತರ ಇಂಗ್ಲೆಂಡ್ಗೆ ಹೆಲ್ಪ್ ಮಾಡಿದೆ. ರನ್ ರೇಟ್ನ ಮುಖಾಂತರ ಇಂಗ್ಲೆಂಡ್ ಸೂಪರ್ ಏಟ್ ಹಂತಕ್ಕೆ ಪ್ರವೇಶಿಸಿದೆ. ಸ್ಕಾಟ್ಲೆಂಡ್ ಅವರ ಫೈಟನ್ನು ಮೆಚ್ಚಲೇಬೇಕು ಖಂಡಿತವಾಗ್ಲೂ. ಯಾಕಂದರೆ 180 ರನ್ಗಳನ್ನು ಆಸ್ಟ್ರೇಲಿಯಾ ವಿರುದ್ಧ ಗಳಿಸಿದ್ರು. ಹಾಗೆಯೇ 20th ಓವರ್ ತನಕ ಕೂಡ ಅದನ್ನು ಡಿಫೆಂಡ್ ಮಾಡಲು ಸಖತ್ ಪ್ರಯತ್ನ ಪಟ್ಟಿದ್ರು. ಸೊ ಅದನ್ನು ಮೆಚ್ಚಲೇಬೇಕು. ಇದರೊಂದಿಗೆ ಯಾವ ತಂಡಗಳು ಸೂಪರ್ ಏಟ್ಗೆ ಕ್ವಾಲಿಫೈ ಆಗಿದೆ ಅಂತ ನೋಡೋದಾದರೆ, ಗ್ರೂಪ್ ಎನಲ್ಲಿ ಇಂಡಿಯಾ ಮತ್ತು USA ತಂಡಗಳು ಸೂಪರ್ ಏಟ್ಗೆ ಕ್ವಾಲಿಫೈ ಆಗಿದೆ. ಗ್ರೂಪ್ ಬಿನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಇದರೊಂದಿಗೆ ಕ್ವಾಲಿಫೈ ಆದಂತಾಗಿದೆ. ಗ್ರೂಪ್ ಸಿನ ಬಗ್ಗೆ ನೋಡಬೇಕು ಅಂದರೆ ಅಫ್ಘಾನಿಸ್ತಾನ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಕ್ವಾಲಿಫೈ ಆಗಿದೆ. ಗ್ರೂಪ್ ಡಿನಲ್ಲಿ ಇನ್ನೂ ಕೂಡ ಒಂದು ತಂಡ ಸೂಪರ್ ಏಟ್ಗೆ ಕ್ವಾಲಿಫೈ ಆಗಬೇಕಿದೆ. ಸೌತ್ ಆಫ್ರಿಕಾ 4-4 ಗೆದ್ದು ಕ್ವಾಲಿಫೈ ಆಗಿದ್ದರೆ, ಬಾಂಗ್ಲಾದೇಶ್ ಮತ್ತು ನೆದರ್ಲ್ಯಾಂಡ್ ತಂಡಗಳು ಸೆಣಸಾಟವನ್ನು ನಡೆಸ್ತಾ ಇದೆ ಅಂತಲೇ ಹೇಳ್ಬೋದು. ಬಾಂಗ್ಲಾದೇಶ್ಗೆ ಉಳಿದಿರುವ ಪಂದ್ಯ ಅಂದರೆ ನೇಪಾಳ ವಿರುದ್ಧ, ನೆದರ್ಲ್ಯಾಂಡ್ಗೆ ಉಳಿದಿರುವ ಪಂದ್ಯ ಶ್ರೀಲಂಕಾ ವಿರುದ್ಧ. ಅಪ್ಪಿತಪ್ಪೇನಾದರೂ ಬಾಂಗ್ಲಾದೇಶ್ ಸೋತು ನೆದರ್ಲ್ಯಾಂಡ್ ಏನಾದರೂ ರನ್ ರೇಟ್ ಇಂಪ್ರೂವ್ ಮಾಡಿಕೊಂಡು ಗೆದ್ದಲ್ಲಿ ಅವರು ಬರ್ತಾರೆ ಸೂಪರ್ ಏಟ್ಗೆ. ಇಲ್ಲಾಂದರೆ ಬಾಂಗ್ಲಾ ಸ್ಟ್ರೇಟ್ ಅವೇ ಕ್ವಾಲಿಫೈ ಆಗ್ತಾರೆ ರನ್ ರೇಟ್ ಚೆನ್ನಾಗಿರೋದ್ರಿಂದ. ಸೊ ಬಾಂಗ್ಲಾ ಅಥವಾ ನೆದರ್ಲ್ಯಾಂಡ್ ಇನ್ನೊಂದು ಸೂಪರ್ ಏಟ್ಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಸೊ ಇದರೊಂದಿಗೆ 8 ತಂಡಗಳು ಹೀಗಿವೆ ಅಂತ ಆಯಿತು. ಸೂಪರ್ ಏಟ್ನ ಪಂದ್ಯಗಳು ನೋಡೋದಕ್ಕೆ ಮರೆದಿರಿ, ಸಖತ್ ಎಕ್ಸೈಟಿಂಗ್ ಆಗಿರಲಿದೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.